ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಮೊನ್ನೆ ನಡೆದ PC ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಪ್ರಶ್ನೆಗಳೊಂದಿಗೆ ಆನ್ಸರ್ಗಳನ್ನು ಸಹ ಅಲ್ಲಿ ಟಿಕ್ ಮಾಡಿಬಿಟ್ಟಿದ್ದೀವಿ. ಸೊ ನೀವು ಎಲ್ಲ ನೋಡ್ಕೋಬೋದು. ಅನಾಲಿಟಿಕ್ಸ್ ಅಂದರೆ ನಾವು ಓದ್ತೀನಿ, ನೀವು ತಿಳ್ಕೊಬೋದು. ಸೊ ಫ್ರೆಂಡ್ಸ್, ಆನ್ಸರನ್ನು ಅಲ್ಲಿ ಕೆಳಗೆ ಟಿಕ್ ಮಾಡಿಬಿಟ್ಟಿದ್ದೀವಿ. ಸೊ ನೋಡ್ಬೋದು. TKDL ಎಂದರೆ ಆಪ್ಷನ್ ಎ ಡಿಜಿಟಲ್ಗೆ ಅಂತಾರೆ. ಸೊ ಫ್ರೆಂಡ್ಸ್, ನಾನು ಹೇಳಿದಂತೆ ಆನ್ಸರನ್ನು ನಾವು ಈಗಾಗಲೇ ಟಿಕ್ ಮಾಡಿಬಿಟ್ಟಿದ್ದೀವಿ. ನೋಡ್ಕೋಬೋದು, ನೀವು ಬರ್ಕೊಂಡ್ರೆ ತೀರಾ ಒಳ್ಳೆಯದು. ಸೊ ಇಂಪಾರ್ಟೆಂಟ್ ಕ್ವಶನ್ ಪೇಪರ್, ಒರಿಜಿನಲ್ ಕ್ವಶನ್ ಪೇಪರ್ ಆಗಿದೆ. ಅದಕ್ಕೆ ನೀವು ಟಿಕ್ ಮಾಡಿಕೊಂಡು ಬರ್ಕೊಂಡ್ರೆ ಒಳ್ಳೆಯದಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆಯಾಗಿದೆ? ಸೊ ಇಲ್ಲಿ ಆನ್ಸರ್ ಬಿ, ವಿಶ್ವಸಂಸ್ಥೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್, ವಿಶ್ವ ಆರೋಗ್ಯ ಸಂಸ್ಥೆ. ಮೂರನೇದು, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್, ಸಾಮಾಜಿಕ ಜವಾಬ್ದಾರಿ. BSII, BS2, BS3, BS4, BS5 ಇವುಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಹೊರಸೂಸುವಿಕೆ ಮಾನದಂಡಗಳು. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು. ಸೊ 5 ಕ್ವಶನ್ ನಂಬರ್ 5, ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಉತ್ತರ ಪ್ರದೇಶ. ಪ್ರಶ್ನೆ 6, ತಪ್ಪಾಗಿರುವುದನ್ನು ಆರಿಸಿ. ಸೊ ರೈಟ್ ಆನ್ಸರ್ ಇಸ್ ಇವುಗಳಲ್ಲಿ ಯಾವುದೂ ಅಲ್ಲ, ಡಿ ಇಸ್ ದ ರೈಟ್ ಆನ್ಸರ್. ಸೊ ಪ್ರಶ್ನೆ ನಂಬರ್ 7, ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸೊ ಬಿ ಇಸ್ ದ ರೈಟ್ ಆನ್ಸರ್, ರಾಷ್ಟ್ರೀಯ ಸಾಮಾಜಿಕ ಸೇವೆ. ನಾನಲ್ಲ, ಆದರೆ ನೀವು, NSS. ಪ್ರಶ್ನೆ ನಂಬರ್ 8, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ಏನಾಗುತ್ತದೆ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ದೊಡ್ಡದಾಗುತ್ತದೆ. ಪ್ರಶ್ನೆ ನಂಬರ್ 9, ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ತಾಮ್ರ ಮತ್ತು ಸತು. ಪ್ರಶ್ನೆ ನಂಬರ್ 10, ವೈರಸ್ ಎನ್ನುವುದು ನ್ಯೂಕ್ಲಿಯಸ್ ಆಮ್ಲ ಮತ್ತು ಪ್ರೋಟೀನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 11ನೇದು, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಗಾತ್ರವನ್ನು ಹೊಂದಿದೆ? ಸೊ ಅತಿ ಕೆಂಪು ಕಿರಣಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 12, ಟಾರ್ ಎಂದರೇನು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್. ಪ್ರಶ್ನೆ ನಂಬರ್ 13, MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರನ್ನು ಮರುಹೆಸರಿಸಲು ಬರುವ ಫಂಕ್ಷನ್ ಕೀ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, F2. ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಬೈಕಾರ್ಬೊನೇಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 15, ಥಲಸೇಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ರಕ್ತ. ಚಂದ್ರಯಾನ 3ಗೆ ಸಂಬಂಧಿಸಿದಂತೆ ಲ್ಯಾಂಡರ್ ರೋವರ್ನ ಹೆಸರು ಕ್ರಮವಾಗಿ ಏನು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ವಿಕ್ರಮ್ ಮತ್ತು ಪ್ರಜ್ಞಾನ್. 17, ಪ್ರಶ್ನೆ ನಂಬರ್ 17, ಸರ್ CV ರಾಮನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಪಡೆದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 18, ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ? ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಗಾಗಿ ಪರಿವರ್ತಿಸಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 19, ಮಾರ್ಸ್ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು? ಇಂಜೆನ್ಯೂಟಿ. ಬಿ ಇಸ್ ದ ರೈಟ್ ಆನ್ಸರ್. 20, ಕೆಳಗಿನವುಗಳು ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ಸೊ ರೈಟ್ ಆನ್ಸರ್ ಈಸ್ ಮಧ್ಯಪ್ರದೇಶ, ಡಿ. ರಾಜ್ಯ ವಿಧಾನಸಭೆಯನ್ನೇ ಹೊಂದಿಲ್ಲದು, ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ. ಪ್ರಶ್ನೆ ನಂಬರ್ 21, ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರಿಯಾಗಿರುತ್ತಾರೆ? ಹೌಸ್ ಆಫ್ ಪೀಪಲ್. ರೈಟ್ ಆನ್ಸರ್ ಈಸ್ ಬಿ. ಸಂವಿಧಾನ ಸಭೆ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ದ್ರವ್ಯರಾಶಿ ಏನಾಗುತ್ತದೆ? ಬಿ ಇಸ್ ದ ರೈಟ್ ಆನ್ಸರ್, ಹಾಗೆಯೇ ಇರುತ್ತದೆ. 24, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರಾವಧಿ ಯಾವ ವಿಧಿಯ ಅಡಿಯಲ್ಲಿದೆ? 143ನೇ ವಿಧಿಯ ಅಡಿಯಲ್ಲಿದೆ. ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸಲು ಅಧಿಕಾರವು ಯಾರ ಹತ್ತಿರವಿದೆ? ಸಂಸತ್ತು. ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಜುಲೈ 1947. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ತಿಳಿಸಲಾಗಿದೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 3651. ಮತದಾನ ಹಕ್ಕು ಚಲಾಯಿಸುವ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು? ಸಂವಿಧಾನದ 61ನೇ ತಿದ್ದುಪಡಿ ಮೂಲಕ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
29 ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ಯಾರು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಜವಾಹರ್ಲಾಲ್ ನೆಹರು. ಸಂವಿಧಾನ 371ನೇ ವಿಧಿಯ ರಾಜ್ಯ ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸಲಾಗುತ್ತದೆ? ನಾಗಾಲ್ಯಾಂಡ್ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 31 ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿದೆ? ಲೇಖನ ಸಿ ಇಸ್ ದ ರೈಟ್ ಆನ್ಸರ್. ಲೇಖನ 21 ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ವಿಧಿ 131. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕೆಳಗಿನ ಯಾರು ಫ್ರೀ ಇಂಡಿಯನ್ ಲಿಜನ್ ಎಂಬ ಸೈನ್ಯವನ್ನು ಬಳಸಿದರು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಸುಭಾಷ್ ಚಂದ್ರ ಬೋಸ್. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ? 243A. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1991ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತ ನಿರ್ಣಯವನ್ನು ರಚಿಸಿದವರು ಯಾರು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಪಂಡಿತ್ ಜವಾಹರ್ಲಾಲ್ ನೆಹರು. ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಗೆ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮಕ್ಕೆ ಕಾರಣವಾಯಿತು? ಸ್ವದೇಶಿ ಚಳುವಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತ ವೈಸರಾಯ್ ಯಾರಾಗಿದ್ದರು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಕೆಳಗಿನವುಗಳಲ್ಲಿ ಯಾರು ಕೆಂಪು ಕೋಟೆ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕೈಲಾಶ್ನಾಥ್ ಕಟ್ಜು. ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಇವುಗಳಲ್ಲಿ ಎಲ್ಲವೂ. 40 ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕ್ವಿಟ್ ಇಂಡಿಯಾ ಚಳುವಳಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದರು. 41 ಕೆಳಗಿನವುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ? ಗಂಗಾಧರ ರಾವ್ ಬಾಲಕೃಷ್ಣ ದೇಶಪಾಂಡೆ. ಕರ್ನಾಟಕದ ಕೇಸರಿ ಅಂತೇಳಿ ಕರೀತಾರೆ, ಕರ್ನಾಟಕದ ಖಾದಿ ಭಗೀರಥ ಎಂದು ಸಹ ಕರೆಯುತ್ತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಗಂಗಾಧರ ರಾವ್ ದೇಶಪಾಂಡೆ. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನವಳು? ಶಿಗ್ಗಾಂವ ತಾಲೂಕಿನವಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ ಅನ್ನು ಕೊಂದರು? ಸೇಂಟ್ ಜಾನ್ ಥ್ಯಾಕರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ವೈಸರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಲಾರ್ಡ್ ರಿಪ್ಪನ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು? ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ಸರಣಿಯನ್ನು ನೋಡಿ. 31, 29, 24, 22, 17. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, 15. ಈಚಲು ಮರದ ಚಳುವಳಿಯ ದೊಡ್ಡಿ ಟ್ರೀ ಮೂವ್ಮೆಂಟ್ ಕೇಂದ್ರ ಬಿಂದು ಯಾವುದು? ತುರುವನೂರು, ಚಿತ್ರದುರ್ಗ. ಸಿ ಇಸ್ ರೈಟ್ ಆನ್ಸರ್. ಇಂದು ಸೋಮವಾರ. 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ಶನಿವಾರ. ಬಿ ಇಸ್ ರೈಟ್ ಆನ್ಸರ್. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು? ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, 700 ಸೇಬುಗಳು. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಜೌನ್ಸ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋಗಾಗಿ ಪ್ಲೇಲಿಸ್ಟನ್ನು ನೋಡಿ ಫ್ರೆಂಡ್ಸ್.